ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಹೋಗ್ತಾ ಇದ್ದಂತ ಅವರ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಯುವಕ ಸಾವನ್ನಪ್ಪಿದ್ದಾನೆ. ಮದುವೆ ಮನೆಯಲ್ಲಿ ಈಗ ಸೂತಕದ ಛಾಯೆ ಇದೆ. ಸಕಲೇಶಪುರ ತಾಲೂಕಿನ ಮೂಗಲಿ ಬಳಿ ನಡೆದಿರುವಂತಹ ಭೀಕರ ಅಪಘಾತ. ದರ್ಬಾರ್ಪೇಟೆ ನಿವಾಸಿ ಮನು ಎಲ್ಎನ್ ದುರ್ಮರಣ ಹೊಂದಿದ್ದಾನೆ. ಮೇ 10ರಂದು ಮನು ಮದುವೆ ನಿಶ್ಚಯ ಆಗಿದ್ದು ಈಗ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಯುವತಿ ಕರೆ ತರಲು ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದು. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುವಂತಹ ಕಾರು ಈ ಪರಿಣಾಮ ಸಾವನ್ನಪ್ಪಿದ್ದಾನೆ. ಅಪಘಾತದ ತೀವ್ರತೆಗೆ ಸ್ಥಳದಲ್ಲೇ ಮನು ಈಗ ದುರ್ಮರಣ ಹೊಂದಿದ್ದಾನೆ. ಹೀಗೆ ಸಾವು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇದೀಗ ಮತ್ತೊಮ್ಮೆ ಈ ಮಾತಿಗೆ ಈ ಒಂದು ಘಟನೆ ಸಾಕ್ಷಿ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಯುವತಿನ ಕರ್ಕೊಂಬರಕ್ಕಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟೇ. ಆದರೆ ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಅದಾದ ನಂತರ ಈ ಒಂದು ಕಾರನ್ನು ತಗೊಂಡು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮ ಅಪಘಾತದ ತೀವ್ರತೆಯಿಂದ ಈಗ ಮನು ಸಾವನ್ನಪ್ಪಿದ್ದಾನೆ. ಹಾಗಾಗಿ ಮದುವೆ ಖುಷಿಯಲ್ಲಿದ್ದಂಥ ಈ ಮನೆಯಲ್ಲಿ ಈಗ ಸೂತಕದ ಛಾಯೆ ಇದೆ. ಸಕಲೇಶಪುರ ತಾಲೂಕಿನ ಮೂಗಲಿ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಇದು. ದರ್ಬಾರ್ಪೇಟೆ ನಿವಾಸಿಯಾಗಿದ್ದ ಮನು ಮೇ 10ರಂದು ಮದುವೆ ಕೂಡ ಇತ್ತು. ಇದಾದ ನಂತರ ಈ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಯುವತಿನ ಕರ್ಕೊಂಬರಕ್ಕಂತ ಹೇಳಿ ಕಾರಲ್ಲಿ ಹೊರಟಿರ್ತಾನೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಯುವತಿಯನ್ನ ಕರೆತರಲು ಹೊರಟಿರುವಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪು ಹೋಗುತ್ತೆ, ಮರಕ್ಕೆ ಡಿಕ್ಕಿ ಹೊಡಿತಾನೆ. ಅದಾದ ನಂತರ ಅಪಘಾತದ ತೀವ್ರತೆಗೆ ಈಗ ಸ್ಥಳದಲ್ಲೇ ಮನು ದುರ್ಮರಣ ಹೊಂದಿದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಈತನೇ ಮನು. ಮತ್ತೊಂದು ಕಡೆ ಇಲ್ಲಿ ವೆಡ್ಡಿಂಗ್ ಕಾರ್ಡ್ ಕೂಡ ಇದೆ. ಹೇಗೆ ಸಾವು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವ ಕ್ಷಣದಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಮತ್ತೊಂದು ದುರ್ಘಟನೆ ಇದು, ಮತ್ತೊಂದು ಅವಘಡ.